ಬರ್ತೀನಿ ಈಗ ಸಣ್ಣ ಲಕ್ಷ್ಮಣ ಸಂಗಪ್ಪ ಸಹೋದಯ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2323 ಮಾನ್ಯ ಪಶುಸಂಗೋಪನಾ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ ಉತ್ತರ ಒದಗಿಸಿದ್ದೇನೆ. ಅಧ್ಯಕ್ಷರೇ, ಇದು ಬಹುತೇಕ 2ನೇ ಬಾರಿಗೆ ಈ ಪ್ರಶ್ನೆ ಬಂದಿದೆ. ಕಳೆದ ವರ್ಷನೂ ಕೂಡ ಇದು ಸೇಮ್ ಪ್ರಶ್ನೆ ಸ್ಟಾರ್ ಕ್ವೆಶ್ಚನ್ ಆಗಿತ್ತು. ಅವಾಗಲೂ ಇದನ್ನೇ ಉತ್ತರ ಕೊಟ್ಟಿದ್ದು. ಮಾನ್ಯ ಸಚಿವರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತೀನಿ. 2 ವರ್ಷದ ಹಿಂದೆನೇ ಬಜೆಟ್ದಲ್ಲಿ 80 ಕೋಟಿ ಇದಕ್ಕಾಗಿಯೇ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಾಕಿ ಇದೆ. ಬಜೆಟ್ದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ದಯವಿಟ್ಟು ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರ ಜೊತೆಗೆ ಒಂದು ಸಭೆ ಆದರೂ ಮಾಡಿ. ಆ ಸಭೆಗೆ ನಾನು ಬರ್ತೀನಿ. ಈಗ 4ನೇ ಹಂತದ ನಾವು ಆ ಕಟ್ಟಡಗಳನ್ನು ಕಟ್ಟದೆ ಹೋದರೆ ಮುಂದಿನ ವರ್ಷ 3rd ಇಯರ್ಗೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇಲ್ಲ ಮತ್ತು ಅವರಿಗೆ ಮೂಲಭೂತ ಸವಲತ್ತುಗಳಿಲ್ಲ. ಈಗ ನಮ್ಮ ಗುಲ್ಬರ್ಗಾದು ಶಾಸಕರು ಕೇಳಿದ್ರು, ಅನೇಕ ಕಡೆ ಡಾಕ್ಟರ್ಗಳ ಕೊರತೆ ಇದೆ ಅಂತೇಳಿ. ಇಲ್ಲಿ ಡಾಕ್ಟರ್ಗಳು ನೀವು ಪೂರ್ಣ ಅವ್ರನ್ನ ತಯಾರು ಮಾಡಿ ಹೊರಗೆ ಬಿಟ್ರೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದು ಆಗ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಾವು ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಒಂದು. 2ನೇದ್ದು, ಈ 3ನೇ ವರ್ಷಕ್ಕೆ ನಾವು ರಿಕ್ರೂಟ್ಮೆಂಟ್ ನಮ್ಮದು ಅಡ್ಮಿಷನ್ ಸ್ಟಾರ್ಟ್ ಆಗ್ತದ. ರಿಕ್ರೂಟ್ಮೆಂಟ್ ಫೈನಲ್ ಆಗಿಲ್ಲ ಇನ್ನೂ. 3ನೇ ತರಗತಿಗೆ ಅವ್ರಿಗೆ ಹೆಂಗೆ ಹೋಗ್ಬೇಕು ವಿದ್ಯಾರ್ಥಿಗಳು? ಒಂದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು 4ನೇ ಹಂತದ ಕಟ್ಟಡದ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಆಗಬೇಕು. ಇವೆರಡೂ ಕೂಡ ನೀವು ದಯವಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರನ್ನು ನಿಮ್ಮ ಇಲಾಖೆಯವ್ರನ್ನೊಂದು ಸಭೆ ಕರ್ಕೊಂಡು ನಮಗೆ ಬೇಕಾದ್ರೆ ಶಾಸಕರು ನಮ್ಮನ್ನು ಕರೀರಿ. ದಯವಿಟ್ಟು ಅಲ್ಲಿ ಸ್ವಲ್ಪ ನಾವು ಅಧಿಕಾರಿಗಳನ್ನು ಕೇಳೋಣ, ಏನು ತೊಂದರೆ ಏನಿದೆ ಅಂತೇಳಿ, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಏನು ಮಾಡ್ತೀರಿ ಅಂತ ಹೇಳಿ. ಅಥಣಿ ಕಾಲೇಜಿನಲ್ಲಿ ಈಗ 1ನೇ ವರ್ಷ 2ನೇ ವರ್ಷ ನಡೀತಾ ಇದೆ. ಮುಂದಿನ ವರ್ಷದಿಂದ 3ನೇ ವರ್ಷ ಪ್ರಾರಂಭ ಆಗ್ತದೆ. ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಆಗಬೇಕಾಗಿದೆ. ನಾನೀಗಾಗಲೇ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಟೆಂಡರ್ ಕರೆಗೆ ಕೇಳಿದ್ದೀನಿ. ಸದ್ಯದಲ್ಲೇ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ನಾವು ವಿದ್ಯಾರ್ಥಿ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ. ಈಗ ಮಾನ್ಯ ಸಭಾಧ್ಯಕ್ಷರೇ,